ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂದರೆ ನಿಮಗೆ ಇಷ್ಟನಾ? ನೆಲ್ಲಿಕಾಯಿ ಉಪ್ಪಿನಕಾಯಿನ ಹಾಕಿದರೆ ಬೇಗ ಹಾಳಾಗ್ತಾ ಇದೆಯಾ? ವರ್ಷಗಟ್ಟಲೆ ಇಡಬೇಕಾ? ಈ ಐಡಿಯಾ ಮಾಡಿದ್ರಂತೂ ನಿಮ್ಮ ಮನೆಯಲ್ಲಿ ಮಾಡಿರುವ ಉಪ್ಪಿನಕಾಯಿ ಕೂಡ ಹಾಳಾಗೋದಿಲ್ಲ. ವಿಡಿಯೋ ನೋಡ್ತಾ ಹೋಗಿ. ಕೆಜಿಗಟ್ಟಲೆ ನೆಲ್ಲಿಕಾಯಿನ ತಂದು ಹೇಗೆ ವರ್ಷಗಟ್ಟಲೆ ಇಡ್ಬೋದು, ಉಪ್ಪಿನಕಾಯಿನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಅರ್ಧ ಕೆಜಿ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಒಣ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಕಟ್ ಮಾಡಿದ ತಕ್ಷಣ ನೋಡಿ, ಇವಾಗ ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಂಬಿಡಿ. ನಾವಿವಾಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಇವಾಗೇ ಸೇರಿಸ್ಕೊಂಬಿಡಬೇಕು. ಕಲ್ಲುಪ್ಪು ಬೇಕಿದ್ರೆ ಕಲ್ಲುಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ. ನಾನು ಪುಡಿ ಉಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ, ಏನಿಲ್ಲ ಅಂದರೂ ನಾವು ಉಪ್ಪಿನಕಾಯಿ ಮಸಾಲ ಹಾಕೋದಕ್ಕಿಂತ ಮುಂಚೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಮಸಾಲ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬೌಲ್ ಮೆಜರ್ಮೆಂಟಲ್ಲಿ ಒಂದು ಸಾಸಿವೆ ತೊಗೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. 1 ಚಮಚದಷ್ಟು ಕಾಳು ಮೆಣಸು, ಒಂದು ಅರ್ಧ ಚಮಚದಷ್ಟು ಮೆಂತ್ಯವನ್ನು ಸೇರಿಸ್ಕೊಂಡು ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಲ್ಲಿಕಾಯಿ ಒಗರೆ ಇರೋದ್ರಿಂದ ಮೆಂತ್ಯ ಮತ್ತು ಸೋಂಪು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಗೆ ಒಗರೆ ಕೂಡ ಕಮ್ಮಿ ಆಗುತ್ತೆ. ಈಗ ನೋಡಿ, ಗರಿಗರಿಯಾಗಿ ಫ್ರೈ ಆಗಿದೆ. ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಆದಷ್ಟು ನೈಸಾಗಿ ಪೌಡ್ರ್ ಆಗಬೇಕು. ನೋಡಿ, ಇವಾಗ ಇಂಥ ಸಣ್ಣ ಜಾರಲ್ಲಿ ತೊಗೊಂಡ್ರೆ ನೈಸಾಗಿ ನಾವು ಉಪ್ಪಿನಕಾಯಿಗೆ ಪೌಡ್ರನ್ನ ರೆಡಿ ಮಾಡ್ಕೊಳ್ಬೋದು. ಮಾವಿನಕಾಯಿಗಾದರೆ ನಾವು ಸೋಂಪು ಕಾಳನ್ನು ಹಾಕೋದಿಲ್ಲ, ನೆಲ್ಲಿಕಾಯಿಗಾದರೆ ಹಾಕಬೇಕಾಗುತ್ತೆ. ನೆಲ್ಲಿಕಾಯಿ ಸ್ವಲ್ಪ ಒಗರೆ ಅಂಶ ಇರೋದ್ರಿಂದ ಸೋಂಪು ಕಾಳು ಹಾಕೋದ್ರಿಂದ ಒಂದು ಒಳ್ಳೆ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ. ಈಗ ನೀವು ಮೆಣಸಿನಕಾಯಿ ಆದರೂ ಹಾಕೋಬೋದು, ಇಲ್ಲಾಂದರೆ ಖಾರದ ಪುಡಿ ಹಾಕ್ಬೋದು. ನಾನು ಬ್ಯಾಡಗಿ ಮೆಣಸಿನ ಪುಡಿಯನ್ನು 1.5 ಚಮಚ ಸೇರಿಸ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಂಬಿಡೋಣ. ಮೊದಲೇ ಉಪ್ಪಲ್ಲಿ ನೆನೆಸಿರುವ ನೆಲ್ಲಿಕಾಯಿ ಸ್ವಲ್ಪ ನೀರು ಹೊಡ್ಕೊಂಡಿದೆ. ಆ ಒಂದು ಪೀಸ್ಗೆ ಈ ಪುಡಿಯನ್ನು ಸೇರಿಸ್ಕೊಂಬಿಡೋಣ. ಕೆಲವರು ನೆಲ್ಲಿಕಾಯಿನ ಬೇಯಿಸ್ಬಿಟ್ಟು ಉಪ್ಪಿನಕಾಯಿ ಹಾಕ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನೀವು ತುಂಬ ದಿನಗಳ ಕಾಲ ಈ ಉಪ್ಪಿನಕಾಯಿನ ರೆಡಿ ಮಾಡಿ ಇಟ್ಕೊಳ್ಬೋದು, ಹಾಳಾಗೋದಿಲ್ಲ ಸ್ವಲ್ಪ ಕೂಡ. ನೋಡಿ, ಈ ಉಪ್ಪಿನಕಾಯಿಯಲ್ಲಿ ಸ್ವಲ್ಪ ಡ್ರೈ ಅಂಶ ಇರುತ್ತೆ, ನೀರಿನ ಅಂಶ, ನೀರಿನ ಕಂಟೆಂಟ್ ಜಾಸ್ತಿ ಇರೋದಿಲ್ಲ, ಹಾಗಾಗಿ ಸ್ವಲ್ಪ ಡ್ರೈ ಆಗೇ ಇರುತ್ತೆ. ಈಗ ಮಸಾಲ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿ ಒಗ್ಗರಣೆ ಅಂದರೆ ಎಣ್ಣೆ ಜಾಸ್ತಿನೇ ಇರಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 2 ಚಮಚದಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ದಪ್ಪದ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿ, 1 ಮುಷ್ಟಿಯಷ್ಟು ಕರಿಬೇವು ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಿಂಗೆ ಬೇಕೇ ಬೇಕು. ಹಿಂಗನ್ನು ಕೂಡ ಒಂದು ದೊಡ್ಡ ಚಮಚದಲ್ಲಿ ಪುಡಿ ಹಿಂಗನ್ನು ಹಾಕ್ತಾ ಇದ್ದೀನಿ. ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ರೌಂಡ್ ತಣ್ಣಗೆ ಮಾಡಿಬಿಡಬೇಕು ಒಗ್ಗರಣೆಯನ್ನು. ಒಗ್ಗರಣೆ ಇವಾಗ ತಣ್ಣಗಾಗಿದೆ. ಈಗ ಉಪ್ಪಿನಕಾಯಿಗೆ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಕೂಡ ಬಿಸಿ ಇರಬಾರ್ದು. ನಾವು ಮಿಕ್ಸ್ ಮಾಡುವಾಗ ತಣ್ಣಗಾಗಿರಬೇಕು. ಫ್ಯಾನ್ ಗಾಳಿಗೆ ಹಾಕಿ ನೀವು ಒಗ್ಗರಣೆಯನ್ನು ಆರಿಸಿ ಬೇಕಂದರೆ ಹಾಕ್ಬೋದು. ಈಗ ಒಂದು ಕೈಯಿಂದನೇ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನಾನು ಮೊದಲೇ ಹೇಳಿದ ಹಾಗೆ ನೆಲ್ಲಿಕಾಯಿ ಸ್ವಲ್ಪ ಡ್ರೈ ಇರೋದ್ರಿಂದ ನೀರಿನಂಶ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ಉಪ್ಪು ಮಿಕ್ಸ್ ಮಾಡಿದರೂ ಕೂಡ ನೀರು ಹೊಡ್ಕೊಳ್ಳಲ್ಲ, ಅದು ಬೇಗ ನೀರು ಹೊಡ್ಕೊಳ್ಳಲ್ಲ. ನೋಡಿ, ಇವಾಗ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಬಾಕ್ಸಲ್ಲಿ ಹಾಕಬೇಕಾಗುತ್ತೋ, ಪಿಂಗಾಣಿ ಬಾಕ್ಸ್ ಅಥವಾ ಗಾಜಿನ ಬಾಟಲು ಅಥವಾ ಪ್ಲಾಸ್ಟಿಕ್ ಬಾಟಲ್ ಹಾಕಬೇಕನ್ಸುತ್ತೋ ಅಂಥ ಬಾಟಲಲ್ಲಿ ನೀವು ಇದನ್ನು ಹಾಕಿ ಎತ್ತಿಡ್ಬೋದು. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ತಾ ಸ್ವಲ್ಪ ಡ್ರೈ ಇದೆ ನೋಡಿ. ಈ ರೀತಿ ಇದ್ದರೆ ಅಂತೂ ಬೇಗನೆ ಹಾಳಾಗ್ಬಿಡುತ್ತೆ. ಇದಕ್ಕೆ ನಾವು ಒಂದು ಐಡಿಯಾ ಮಾಡೋಣ. ಬೇಗ ಹಾಳಾಗಬಾರ್ದಂದ್ರೆ ಈ ರೀತಿ ಮಾಡಿ, ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ, ಆ ನೀರನ್ನು ಪ್ಯಾನ್ ಗಾಳಿಯಲ್ಲಿ ತಣ್ಣಗೆ ಮಾಡಿಬಿಟ್ಟು ಆ ನೀರನ್ನು ಇದಕ್ಕೆ ಹಾಕೋಬೇಕು. ಈ ವಿಧಾನವನ್ನು ಮಾಡೋದ್ರಿಂದ ಉಪ್ಪಿನಕಾಯಿ ನೀವು ವರ್ಷಗಟ್ಟಲೆ ಇಟ್ಟರೂ ಏನೂ ಆಗೋದಿಲ್ಲ, ಹಾಳಾಗೋದಿಲ್ಲ. ನಾವು ಉಪ್ಪು ನೀರನ್ನು ಹಾಕಿರೋದ್ರಿಂದ ಅದು ಗ್ರೇವಿ ಥರ ಇರೋದ್ರಿಂದ ಉಪ್ಪಿನಕಾಯಿ ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ನೋಡ್ತಾ ಇರ್ಬೋದು. ನಿಮಗೆ ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಮಿಕ್ಸ್ ಮಾಡಿದ ತಕ್ಷಣ ಚೆನ್ನಾಗಿ ಈ ರೀತಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡಬೇಕು. ಯಾಕಂದರೆ ನೀರಿನ ಈ ಗ್ರೇವಿ ಅಂಶ ಇವಾಗ ಬರ್ತಾ ಇದೆ ನೋಡಿ, ಎಲ್ಲ ಡ್ರೈ ಇದ್ದಂಗಿತ್ತು. ಈ ರೀತಿ ಇರೋದ್ರಿಂದ ನೀವು ಜಾಸ್ತಿ ದಿನಗಳ ಕಾಲ ಇಟ್ಟರೂ ಕೂಡ ಈ ಒಂದು ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಮಾವಿನಕಾಯಿಗೂ ಕೂಡ ಇದೇ ವಿಧಾನ ನೀವು ಮಾಡ್ಬೋದು.
ನೋಡಿ ಈ ಥರ ಗ್ರೇವಿ ಥರ ರಸ ಬಂದರೆ ಸಾಕಾಗುತ್ತೆ ಉಪ್ಪಿನಕಾಯಿಯಲ್ಲಿ. ಉಪ್ಪಿನಕಾಯಿ ಹಾಳಾಗ್ತಾ ಇದೆ, ಜಾಸ್ತಿ ದಿನಗಳ ಕಾಲ ಬಾಳಿಕೆ ಬರೋದಿಲ್ಲ ಅಂತಂದರೆ ಈ ಐಡಿಯಾನ ಮಾಡಿ ಜಾಸ್ತಿ ದಿನ ನೀವು ಉಪ್ಪಿನಕಾಯಿನ ಹಾಕಿ ಎತ್ತಿಡ್ಬೋದು. ನೆಲ್ಲಿಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಆಗಿರೋದ್ರಿಂದ ಒಂದು ಪೀಸ್ ಉಪ್ಪಿನಕಾಯಿ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಇವತ್ತಿನ ವಿಧಾನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.